ಹಲಸಿನ ಹಣ್ಣು ಅಂದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಹಣ್ಣಿದು. ಆದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಾ? ಹಲಸಿನ ಹಣ್ಣಿನ ಹೊರಗಡೆ ಪೂರ್ತಿ ಮುಳ್ಮುಳ್ಳಾಗಿರುತ್ತೆ. ಆದ್ರೆ ಇದನ್ನ ಕಟ್ ಮಾಡಿದ್ರೆ ಒಳಗಡೆ ಸಿಹಿಯಾದ ಹಳದಿ ಹಳದಿ ತೊಳೆಗಳು ಇರುತ್ತೆ. ಅಷ್ಟೇ ಅಲ್ಲ, ಇದರ ಮಧ್ಯ ಬಿಳಿ ನಾರುಗಳು ಇರುತ್ತೆ. ಕತ್ತರಿಸಿದ ತಕ್ಷಣ ಕೈಗೆ ಅಂಟುಕೊಳ್ಳುವಂತಹ ಬಿಳಿ ಅಂಟು ಕೂಡ ಬರುತ್ತೆ. ಆದ್ರೆ ಯಾವತ್ತಾದ್ರೂ ಒಂದಿನ ಯೋಚನೆ ಮಾಡಿದ್ದೀರಾ, ಈ ಹಲಸಿನ ಹಣ್ಣಿಗೆ ಮಾತ್ರ ಯಾಕೆ ಈ ರೀತಿಯಾದಂತಹ ಮುಳ್ಳುಗಳು, ಆ ಬಿಳಿ ನಾರುಗಳು ಏನು, ಆ ಅಂಟು ಎಲ್ಲಿಂದ ಬರುತ್ತೆ? ಇನ್ನು ಕಾಯಿ ಇದ್ದಾಗ ಹಸಿರಾಗಿರುವ ಹಲಸಿನ ಹಣ್ಣು ಹಣ್ಣಾದ ಮೇಲೆ ಯಾಕೆ ಹಳದಿ ಬಣ್ಣಕ್ಕೆ ಬದಲಾಗುತ್ತೆ ಅಂತ? ಇವೆಲ್ಲವೂ ಪ್ರಕೃತಿಯ ಅದ್ಭುತ ವಿಜ್ಞಾನ. ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳಿಸ್ತೀನಿ. ಜೊತೆಗೆ ಹಲಸಿನ ಹಣ್ಣಿನ ಬಗ್ಗೆ ಗೊತ್ತಿಲ್ಲದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೂಡ ಹೇಳ್ತಾ ಹೋಗ್ತೀನಿ. ಹಲಸಿನ ಹಣ್ಣಿನ ಬಗ್ಗೆ ಹೇಳೋದಾದ್ರೆ, ಇದು ಕರ್ನಾಟಕದ ಮಲೆನಾಡು ಪ್ರದೇಶಗಳಲ್ಲಿ ಬಹಳ ಸಾಮಾನ್ಯವಾಗಿ ಬೆಳೆಯುವ ಹಣ್ಣು. ಆದರೆ ಸಾಮಾನ್ಯ ಎನ್ನುವುದರಿಂದ ಇದರ ಮಹತ್ವ ಕಡಿಮೆ ಆಗೋದಿಲ್ಲ. ಇದು ಜಗತ್ತಿನಲ್ಲಿ ಮರಗಳಲ್ಲಿ ಬೆಳೆಯುವ ಅತಿ ದೊಡ್ಡ ಹಣ್ಣು. ಕೆಲವು ಹಲಸಿನ ಹಣ್ಣುಗಳು 30ರಿಂದ 60 ಕೆಜಿ ತೂಕವನ್ನು ಕೂಡ ತಲುಪುತ್ತೆ. ಒಂದು ಹಲಸಿನ ಮರಗಳಲ್ಲಿ 100 ಹಣ್ಣುಗಳು ಬೆಳೆಯಬಹುದು. ಸರಿಯಾದ ಆರೈಕೆ ಮಾಡಿದರೆ ಒಂದು ಮರ ಹಲವು ವರ್ಷಗಳ ಕಾಲ ಹಣ್ಣನ್ನ ಕೊಡುತ್ತೆ. ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಥೈಲ್ಯಾಂಡ್, ಇಂಡೋನೇಷಿಯಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಹಲಸಿನ ಹಣ್ಣನ್ನ ಬೆಳೆಸುತ್ತಾರೆ. ಈ ಹಲಸಿನ ಹಣ್ಣು ತುಂಬಾ ವಿಶೇಷ. ಹಲಸಿನ ಹಣ್ಣನ್ನು ಹೊರಗಡೆ ನೋಡಿದರೆ ಮುಳ್ಳು ಮುಳ್ಳು, ಒಳಗಡೆ ನೋಡಿದರೆ 100 ನಾರುಗಳು, ಅದರ ಮಧ್ಯೆ ಸಿಹಿಯಾದ ತೊಳೆಗಳು, ಅದರ ಒಳಗಡೆ ಬೀಜ, ಕತ್ತರಿಸಿದರೆ ಅಂಟು. ಇಷ್ಟು ವಿಭಿನ್ನ ರಚನೆ ಒಂದೇ ಹಣ್ಣಿನಲ್ಲಿ ಇರುವುದು ಬಹಳ ಅಪರೂಪ. ಅದಕ್ಕಾಗಿಯೇ ವಿಜ್ಞಾನಿಗಳು ಕೂಡ ಹಲಸಿನ ರಚನೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹಲಸಿನ ಹಣ್ಣಿನ ಒಳಗಡೆ 100 ತೊಳೆಗಳು ಹೇಗ್ ಬರುತ್ತೆ? ಮೊದಲು ಮರಗಳಲ್ಲಿ ಹೂ ಬಿಡುತ್ತೆ. ಆ ಹೂಗಳಲ್ಲಿ ಸಾವಿರಾರು ಸಣ್ಣ ಸಣ್ಣ ಭಾಗಗಳಿರುತ್ತವೆ. ಅವುಗಳು ನಿಧಾನವಾಗಿ ಒಂದೊಂದು ಸೇರಿದಂತೆ ಒಂದೊಂದು ದೊಡ್ಡ ಹಣ್ಣುಗಳಾಗಿ ಬೆಳವಣಿಗೆ ಆಗುತ್ತೆ. ಅದರಿಂದ ಹಲಸಿನ ಹಣ್ಣಿನ ಒಳಗಡೆ ನಮಗೆ ಅನೇಕ ತೊಳೆಗಳು ಕಾಣಿಸ್ಕೊಳ್ಳುವಂತಹದ್ದು. ನೀವು ಹೂಗಳನ್ನ ಅಬ್ಸರ್ವ್ ಮಾಡಿ ನೋಡಿದಾಗ ಈ ವಿಶೇಷ ನಿಮ್ಗೆ ಕಾಣಿಸುತ್ತೆ. ಪ್ರತಿಯೊಂದು ತೊಳೆ ಒಂದು ಹೂವಿನ ಬೆಳವಣಿಗೆಯ ಫಲ. ಅದಕ್ಕಾಗಿಯೇ ಒಂದು ಹಲಸಿನ ಹಣ್ಣಿನಲ್ಲಿ 100 ತೊಳೆಗಳು ಬರುವಂತಹದ್ದು. ಇದು ಒಂದು ಪ್ರಕೃತಿಯ ಒಂದು ಅದ್ಭುತ ಅಂತ ಹೇಳ್ಬಹುದು. ಒಂದು ಸಣ್ಣ ಹೂ ಕೇವಲ ತಿಂಗಳುಗಳಲ್ಲಿ 20-30 ಕೆಜಿ ತೂಕದ ಹಣ್ಣಾಗುತ್ತೆ. ಇದು ಪ್ರಕೃತಿಯ ಅದ್ಭುತದಲ್ಲಿ ಒಂದು. ನಾವು ಹೊರಗಡೆ ನೋಡಿದರೆ ಕೇವಲ ಹಣ್ಣು, ಆದರೆ ಒಳಗಡೆ ಸಾವಿರಾರು ಜೀವಕೋಶಗಳು ದಿನವೂ ಕೆಲಸ ಮಾಡ್ತಾ ಇರುತ್ತೆ. ಪ್ರಕೃತಿಯ ಈ ವ್ಯವಸ್ಥೆ ಎಷ್ಟು ಅದ್ಭುತ ಅಲ್ಲ? ನಾವೀಗ ಹಲಸಿನ ಹಣ್ಣಿನ ಹೊರಭಾಗವನ್ನ ಗಮನಿಸಿದ್ರೆ ಎಲ್ಲರ ನೋಟ ಹೋಗುವಂತಹದ್ದು, ಎಲ್ಲರ ಗಮನ ಸೆಳೆಯುವಂತಹದ್ದು ಅದರ ಮುಳ್ಳು ಮುಳ್ಳಾದ ಸಿಪ್ಪೆ. ಆದರೆ ಒಂದು ಪ್ರಶ್ನೆ, ಪ್ರಕೃತಿ ಯಾಕೆ ಹಲಸಿನ ಹಣ್ಣಿಗೆ ಇಷ್ಟೊಂದು ಮುಳ್ಳುಗಳನ್ನ ಕೊಟ್ಟಿದೆ ಗೊತ್ತಾ? ಇದು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಇದರ ಹಿಂದೆ ಒಂದು ಅದ್ಭುತವಾದ ವಿಜ್ಞಾನ ಇದೆ. ಹಲಸಿನ ಹಣ್ಣಿನ ಬೆಳೆಗಳು ಸುಮಾರು 3ರಿಂದ 6 ತಿಂಗಳ ಬೆಳೆಯಾಗಿರುತ್ತೆ. ಈ ಸಮಯದಲ್ಲಿ ಸಾವಿರಾರು ಕೀಟಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳು ಹಣ್ಣನ್ನ ತಿನ್ನಲು ಪ್ರಯತ್ನಿಸ್ತಾ ಇರ್ತವೆ. ಹಣ್ಣು ಇನ್ನು ಪಕ್ವವಾಗುವ ಮುನ್ನವೇ ಅದು ಹಾಳಾದರೆ ಅದರ ಒಳಗಡೆ ಇರುವಂತಹ ಬೀಜ ಬೆಳೆಯೋದಿಲ್ಲ. ಆದ್ದರಿಂದಲೇ ಪ್ರಕೃತಿಯೇ ಒಂದು ರಕ್ಷಣಾ ಕವಚವನ್ನ ನಿರ್ಮಿಸಿದೆ. ಅದೇ ಈ ಮುಳ್ಳಾಗಿರುವ ದಪ್ಪ ಸಿಪ್ಪೆ. ಈ ಮುಳ್ಳುಗಳು ಚಾಕುವಿನಷ್ಟು ಚೂಪಾಗಿರೋದಿಲ್ಲ, ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದೇ. ಆದರೆ ಕೀಟಗಳು ಮತ್ತು ಕೆಲವು ಪ್ರಾಣಿಗಳಿಗೆ ಸುಲಭವಾಗಿ ಹಣ್ಣನ್ನು ಕಚ್ಚಲು ಅಡ್ಡಿಯಾಗತ್ತೆ. ಅದರ ಜೊತೆಗೆ ಈ ದಪ್ಪ ಸಿಪ್ಪೆ ಬಿಸಿಲು ಮತ್ತು ಮಳೆಗಳಿಂದಲೂ ಹಣ್ಣಿನ ಒಳಭಾಗವನ್ನ ರಕ್ಷಿಸುತ್ತೆ. ಹಾಗಾಗಿ ನಾವು ನೋಡುವ ಪ್ರತಿಯೊಂದು ಮುಳ್ಳು ಕೂಡ ಪ್ರಕೃತಿಯ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗ. ಕಾಯಿ ಹಲಸು ಸಂಪೂರ್ಣವಾಗಿ ಹಸಿರಾಗಿರುತ್ತೆ, ಆದರೆ ಹಣ್ಣಾದ ನಂತರ ನಿಧಾನವಾಗಿ ಹಳದಿ ಅಥವಾ ಗೋಲ್ಡ್ ಬಣ್ಣಕ್ಕೆ ಕಾಣಿಸಿಕೊಳ್ಳುತ್ತೆ. ಇದ್ಯಾಕೆ ಗೊತ್ತಾ? ಹಸಿರು ಬಣ್ಣಕ್ಕೆ ಕಾರಣ ಕ್ಲೋರೋಫಿಲ್ ವರ್ಣದ್ರವ್ಯ ಅಂತಾನೆ ಕರೆಯೋದು. ಈ ಕ್ಲೋರೋಫಿಲ್ ವರ್ಣದ್ರವ್ಯ ಹೆಚ್ಚಾಗಿ ಕಂಡುಬರುವಂತಹದ್ದು ಎಲೆಗಳಲ್ಲಿ. ಯಾಕೆ ಹೇಳಿ? ಎಲೆಗಳಿಗೂ ಹಸಿರು ಬಣ್ಣವನ್ನ ನೀಡುವಂತಹದ್ದು ಈ ಪದಾರ್ಥ. ಹಾಗಾಗಿ ಇದು ಏನ್ ಮಾಡುತ್ತೆ? ಆಹಾರವನ್ನ ತಯಾರು ಮಾಡಲು, ಸಸ್ಯದ ಬೆಳವಣಿಗೆಯನ್ನ ಹೆಚ್ಚು ಮಾಡಲು ಇರುವಂತಹದ್ದು ಈ ಕ್ಲೋರೋಫಿಲ್. ಹಾಗಾಗಿ ಕಾಯಿ ಬೆಳೆಯುವಾಗ ಇದು ಆಹಾರವನ್ನು ತಯಾರಿಸಿಕೊಳ್ಳಲು ಮತ್ತು ಬೆಳವಣಿಗೆಗೆ ಈ ಹಸಿರು ವರ್ಣ ಸಹಾಯವನ್ನ ಮಾಡುತ್ತೆ. ಅದಕ್ಕಾಗಿಯೇ ಹಲಸಿನ ಹಣ್ಣು ಬೆಳೆಯುವಾಗ ಅದು ಆಹಾರವನ್ನ ತಯಾರಿಸಿಕೊಳ್ಳಲು ಮತ್ತು ಬೆಳವಣಿಗೆಗೆ ಈ ಹಸಿರು ದ್ರವ್ಯ ಸಹಾಯವನ್ನ ಮಾಡುವಂತಹದ್ದು. ಆದರೆ ಹಣ್ಣು ಪಕ್ವವಾಗುತ್ತಾ ಬಂದಂತೆ ಕ್ಲೋರೋಫಿಲ್ ನಿಧಾನವಾಗಿ ಕಡಿಮೆಯಾಗುತ್ತೆ.
ಆಗ ಅದರ ಒಳಗಡೆ ಇರುವಂತಹ ಮೊದಲಿನಿಂದ ಇದ್ದಂತಹ ಕ್ಲಾರೋಟಿನಾಯ್ಡ್ಸ್ ಎಂಬಂತಹ ಹಳದಿ ಮತ್ತು ಕಿತ್ತಲೆ ಬಣ್ಣದ ವರ್ಣದ್ರವ್ಯಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತೆ. ಅದಕ್ಕಾಗಿಯೇ ಹಲಸಿನ ಹಣ್ಣು ಗೋಲ್ಡ್ ಬಣ್ಣಕ್ಕೆ ತಿರುಗುವಂತಹದ್ದು. ಅದೇ ಸಮಯದಲ್ಲಿ ಅದರ ಸಿಹಿಯೂ ಕೂಡ ಹೆಚ್ಚಾಗುತ್ತೆ, ಹಣ್ಣಿನ ಸುವಾಸನೆಯೂ ಕೂಡ ಆಗ್ಲೇ ಹೆಚ್ಚಾಗುವಂತಹದ್ದು. ಹಾಗಂತ ಹೇಳಿ ಎಲ್ಲ ಹಲಸಿನ ಹಣ್ಣುಗಳು ಒಂದೇ ಬಣ್ಣದಲ್ಲಿ ಇರ್ತಾವ? ಇಲ್ಲ. ಕೆಲವು ಹಲಸಿನ ಹಣ್ಣುಗಳ ತೊಳೆಗಳು ತಿಳಿ ಹಳದಿ ಬಣ್ಣದಲ್ಲಿರ್ತವೆ, ಇನ್ನು ಕೆಲವು ಗಾಢ ಕೇಸರಿ ಬಣ್ಣದಲ್ಲಿರುತ್ತವೆ. ಇದು ಹಲಸಿನ ಹಣ್ಣಿನ ತಳಿಯಾಗಿರಬಹುದು, ಹವಾಮಾನ ಅಥವಾ ಬೆಳವಣಿಗೆಯ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಆದ್ರಿಂದನೇ ಒಂದೊಂದು ಸಾತಿ ಒಂದೇ ಊರಿನಲ್ಲಿ ಬೆಳೆದ ಎರಡು ಹಲಸಿನ ಹಣ್ಣಿನ ಬಣ್ಣದಲ್ಲೂ ವ್ಯತ್ಯಾಸ ಇರಬಹುದು. ನೀವು ಅಬ್ಸರ್ವ್ ಮಾಡಿರಬಹುದು, ಹಲಸಿನ ಹಣ್ಣು ಯಾವಾಗಲೂ ಮರದ ದಪ್ಪ ಕಾಂಡ ಅಥವಾ ಇಂಪಾರ್ಟೆಂಟ್ ಆಗಿರುವಂತಹ ರಂಬೆ ಕೊಂಬೆಗಳಲ್ಲೇ ಬೆಳೆದಿರುತ್ತೆ. ಯಾಕೆ ಅಂತ ಅಂದರೆ ಹಲಸಿನ ಹಣ್ಣು ತುಂಬ ಭಾರವಾಗಿರೋದ್ರಿಂದ ಸಣ್ಣ ರಂಬೆ ಕೊಂಬೆಗಳಲ್ಲಿ ಅದು ಬೆಳೆದ್ರೆ ಮುರಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಇದು ಪ್ರಕೃತಿಯೇ ಬಲವಾದ ಜಾಗದಲ್ಲಿ ಇದನ್ನು ಬೆಳೆಸುವಂತೆ ಒಂಥರ ಮಾರ್ಪಾಡನ್ನು ಮಾಡಿದೆ ಅಂತ ಹೇಳ್ಬೋದು. ಎಷ್ಟೊಂದೆಲ್ಲ ಡಿಸೈನ್ ಮಾಡಿದೆ ನೋಡಿ ಪ್ರಕೃತಿ. ಇದು ಒಂದು ಪ್ರಕೃತಿಯ ಅದ್ಭುತವಾದ ವ್ಯವಸ್ಥೆ ಅಂತ ಕೂಡ ಹೇಳ್ಬಹುದು. ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಹಲಸಿನ ಹಣ್ಣಿನ ಒಳಗಡೆ ಹಣ್ಣು ಹೇಗೆ ಬಂತು ಅಂತ ಗೊತ್ತಾಯಿತು. ಆದರೆ ಹಲಸಿನ ಹಣ್ಣಿನ ಪಕ್ಕದಲ್ಲಿ ಒಂದು ಬಿಳಿ ನಾರಿರುತ್ತೆ. ಅದು ಯಾಕಿರುತ್ತೆ ಅದು ಗೊತ್ತಾ? ಬಿಳಿ ಅಂಟು ಏನಕ್ಕೆ ಬರುತ್ತೆ ಅದು ಗೊತ್ತಾ? ಯಾಕೆ ಕೈ ತುಂಬ ಅಂಟುತ್ತೆ? ಬೇರೆ ಹಣ್ಣುಗಳಲ್ಲಿ ಈ ರೀತಿ ಯಾಕೆ ಕಾಣಿಸೋದಿಲ್ಲ? ಹಾಗೆ ಅಸ್ಯೂಮ್ ಮಾಡ್ಕೊಳ್ಳಿ, ಈಗ ಹಲಸಿನ ಹಣ್ಣನ್ನ ಮಧ್ಯದಿಂದ ಕತ್ತರಿಸ್ತೀವಿ ಅಂತ ಇಟ್ಕೊಳ್ಳಿ. ಕತ್ತರಿಸಿದ ತಕ್ಷಣ ಒಂದು ವಿಷಯ ಎಲ್ರಿಗೂ ಗಮನ ಸೆಳೆಯುವಂತಹದ್ದು ಏನು ಹೇಳಿ? ಕೈ ಅಂಟುತ್ತೆ, ಪೇಪರ್ ಕೊಡು, ಯಾವುದಾದ್ರೂ ಬಟ್ಟೆ ಕೊಡು ಅಂತ. ಕೈಗೆ ಅಂಟಿಕೊಳ್ಳುವ ಬಿಳಿ ಅಂಟು ಯಾಕೆ ಕೈಗೆ ಅಂಟಿಕೊಳ್ಳುತ್ತೆ? ಮತ್ತು ಇದರ ಒಳಗಡೆ ಕಾಣುವಂತಹ ಬಿಳಿ ಬಿಳಿ ನಾರುಗಳು ಯಾಕೆ, ಈ ಎರಡು ಯಾಕಿವೆ ಅಂತ ಹೇಳಿ. ತುಂಬ ಹಲಸಿನ ಹಣ್ಣು ಇಷ್ಟ ಇರುತ್ತೆ, ಅವ್ರ ಮನೇಲಿ ತುಂಬ ಹಲಸಿನ ಹಣ್ಣು ಇರುತ್ತೆ. ತುಂಬ ಜನ ಹೆದರುವಂತಹದ್ದೇ ಈ ಕಟ್ ಮಾಡಿದಾಗ ಅಂಟು ಬರುತ್ತೆ, ಅದನ್ನ ಯಾರು ಕೈ ತೊಳ್ಕೊತಾರೆ? ಅದು ತುಂಬ ಕಷ್ಟ, ಅಂಟ್ಬಿಟ್ರೆ ಎಣ್ಣೆ ಹಚ್ಕೋಬೇಕು ಹಾಗೆ ಹೀಗೆ ಅಂತ ಹೇಳಿ ತುಂಬ ಜನ ಕಟ್ ಮಾಡಲ್ಲ. ಹಾಗಿದ್ಮೇಲೆ ಹಲಸಿನ ಹಣ್ಣಿನ ಒಳಗಡೆ ಅಂಟು ಹೇಗೆ ಬಂತು? ತೊಳೆ ತಿನ್ನೋಣ ಅಂತ ಅಂದರೆ ತೊಳೆಗಿಂತ ಜಾಸ್ತಿ ನಾರಿದೆ ಅಂತ ಬೈಕೊಳೋರು ತುಂಬ ಜನ ಇದ್ದಾರೆ. ಆ ನಾರು ಎಲ್ಲಿಂದ ಬಂತು, ಹೇಗೆ ಬಂತು? ಹಲಸಿನ ಮರದ ಪ್ರತಿಯೊಂದು ಭಾಗದಲ್ಲೂ ಕೂಡ ಒಂದೊಂದು ವಿಶೇಷವಾದಂತಹ ದ್ರವ ಇರುತ್ತೆ. ಅದನ್ನ ವಿಜ್ಞಾನದಲ್ಲಿ ಲೆಟೆಕ್ಸ್ ಅಂತ ಹೇಳಿ ಕರೆಯುವಂತಹದ್ದು. ಈ ಲೆಟೆಕ್ಸ್ ಮರದ ಕಾಂಡ, ಕೊಂಬೆ, ಎಲೆ ಮತ್ತು ಹಣ್ಣಿನ ಒಳಗಡೆನೂ ಕೂಡ ಇರುತ್ತೆ. ಹಣ್ಣು ಅಥವಾ ಮರಕ್ಕೆ ಗಾಯವಾದ ತಕ್ಷಣ ಇದೇ ಬಿಳಿ ಅಂಟು ಹೊರಬರುವಂತಹದ್ದು. ಇದೇ ಮರದ ನೈಸರ್ಗಿಕ ಪ್ರಥಮ ಚಿಕಿತ್ಸೆ ಅಂತ ಹೇಳಿ ಕರಿಬಹುದು. ಈಗ ಎಕ್ಸಾಂಪಲ್, ನಮಗೆ ಗಾಯ ಆಗಿತ್ತು ಅಂದರೆ ರಕ್ತ ಗಟ್ಟಿ ಆಗತ್ತೆ, ಆ ಗಾಯವನ್ನ ಮುಚ್ಚಿಬಿಡುತ್ತೆ ರಕ್ತ ಗಟ್ಟಿಯಾಗಿ. ಮರಕ್ಕೂ ಕೂಡ ಲೆಟೆಕ್ಸ್ ಗಾಯವನ್ನ ಮುಚ್ಚುವಂತಹ ಕೆಲಸವನ್ನ ಮಾಡುವಂತಹದ್ದು. ಇದರಿಂದ ಏನಾಗುತ್ತೆ, ಈಗ ನಮ್ಮ ಗಾಯದ ಮೇಲೆ ಏನಾದರೂ ಕ್ರಿಮಿಗಳು, ಕೀಟಗಳು ಕೂರೋದನ್ನು ಸ್ವಲ್ಪ ಕಡಿಮೆ ಆಗುತ್ತೆ, ರಕ್ತ ಹೊರ ಬರೋದನ್ನ ತಡೆಯುತ್ತೆ. ಹೇಗೆ ಅದೇ ರೀತಿ ಈ ಮರಕ್ಕೂ ಕೂಡ ಇದರಿಂದ ಕೀಟಗಳು, ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗೋದು ಕಷ್ಟಪಟ್ಟು ಹೋಗ್ಬೇಕಾಗತ್ತೆ. ಆ ಅಂಟಿದ್ರೆ ಏನಾಗತ್ತೆ ಹೇಳಿ? ಹೋಗೋದಕ್ಕೆ ಆಗೋದಿಲ್ಲ. ಆದರೆ ಈ ಅಂಟು ಕೇವಲ ಅಂಟಲ್ಲ, ಇದು ಮರದ ರಕ್ಷಣಾ ಕವಚ. ಅದಕ್ಕಾಗಿಯೇ ಹಲಸನ್ನು ಕತ್ತರಿಸುವ ಮೊದಲು ಜನರು ಕೈಗೂ ಚಾಕುಗೂ ಎಣ್ಣೆಯನ್ನು ಹಚ್ಚುವಂತಹದ್ದು. ಎಣ್ಣೆ ಹಚ್ಚಿದರೆ ಲೆಟೆಕ್ಸ್ ಚಾಕು ಮತ್ತು ಕೈಗಳಿಗೆ ಕಡಿಮೆ ಅಂಟುವಂತಹದ್ದು. ಈ ಟ್ರಿಕ್ ಏನಿದೆಯಲ್ಲ, ಅದು ನಮ್ಮ ಹಿರಿಯರಿಂದ ಬಂದಂತಹ, ಅವರಿಗೆ ಅನುಭವ ಆದಂತಹ ಕಲಿತ ಜಾಣ್ಮೆ ಅಂತ ಹೇಳ್ಬೋದು. ಈಗ ಇನ್ನೊಂದು ಕ್ವಶನ್, ಹಲಸಿನ ಹಣ್ಣಿನ ಒಳಗಡೆ ಬಿಳಿ ನಾರು ಯಾಕೆ ಬಂತು? ಒಳಗಡೆ ಇರುವಂತಹ ಬಿಳಿ ನಾರು ಕೇವಲ ಅವು ನಾರುಗಳಲ್ಲ, ಅವು ಬಹಳ ಮುಖ್ಯವಾದಂತಹ ಕೆಲಸವನ್ನ ಮಾಡ್ತವೆ. ಪ್ರತಿಯೊಂದು ಹಳದಿ ತೊಳೆಗಳು ತನ್ನದೇ ಆದಂತಹ ಸ್ಥಳದಲ್ಲಿ ಸುರಕ್ಷಿತವಾಗಿ ಇರೋದಕ್ಕೆ ಈ ನಾರುಗಳು ಸಹಾಯವನ್ನ ಮಾಡ್ತವೆ. ಅವುಗಳ ಒಳಭಾಗಕ್ಕೆ ಒಂದು ಬಲವಾದ ಆಧಾರವನ್ನ ಕೊಡ್ತವೆ. ಒಂದು ದೊಡ್ಡ ಕಟ್ಟಡದಲ್ಲಿ ಕಂಬಗಳಂತೆ ಹಲಸಿನ ಒಳಗಡೆ ಈ ನಾರುಗಳು ಸಹಜವಾದ ಆಧಾರ ರಚನೆ ನಿರ್ಮಿಸಿರುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಈಗ ಎರಡು ಹಲಸಿನ ಹಣ್ಣು ಜೊತೆಗೆ ಇದ್ವು ಅಂತ ಅಂದ್ರೆ ಅವುಗಳನ್ನ ಬೇರ್ಪಡಿಸೋದಕ್ಕೆ ತುಂಬಾ ಕಷ್ಟ. ಅಂದ್ರೆ ಹಲಸಿನ ತೊಳೆಗಳು ಎರಡು ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅವುಗಳನ್ನ ಬೇರ್ಪಡಿಸೋದು ತುಂಬಾ ಕಷ್ಟ. ಆದ್ರೆ ಈ ಬಿಳಿ ನಾರು ಇರೋ ಕಾರಣದಿಂದಾಗಿ ನಮ್ಗೆ ಆ ಹಣ್ಣಿನ ತೊಳೆಗಳು ಈಸಿಯಾಗಿ ತೆಗೆಯೋದಕ್ಕೆ ಸಹಾಯವನ್ನ ಮಾಡುವಂತಹದ್ದು ಈ ಬಿಳಿ ನಾರುಗಳು. ಐ ಥಿಂಕ್ ಇವಾಗ ಎಲ್ರಿಗೂ ಅರ್ಥ ಆಗಿರುತ್ತೆ ಯಾಕೆ ಬೇರೆ ಹಣ್ಣುಗಳಲ್ಲಿ ಈ ರೀತಿಯ ರಚನೆ ಇಲ್ಲ ಅಂತ. ಯಾಕಂದ್ರೆ ಪ್ರತಿಯೊಂದು ಹಣ್ಣಿನ ರಚನೆ ವಿಭಿನ್ನ.
ಮಾವಿನ ಹಣ್ಣು, ಸೇಬಿನ ಹಣ್ಣು, ಕಿತ್ತಳೆ ಹಣ್ಣು ಇವುಗಳ ಒಳಗಡೆ ರಚನೆ ಬೇರೆ ಆಗುತ್ತೆ. ಆದರೆ ಹಲಸಿನ ಹಣ್ಣು ನೂರಾರು ಸಣ್ಣ ಸಣ್ಣ ಹೂಗಳನ್ನು ಸೇರಿ ರೂಪುಗೊಂಡಿರುವಂತಹ ಬಹು ಹಣ್ಣು ಅಂತಲೂ ಹೇಳಬಹುದು. ಆದ್ರಿಂದನೇ ಅದರ ಒಳಗಡೆ ಇರುವಂತಹ ತೊಳೆಗಳು, ನಾರುಗಳು ಮತ್ತು ಲೆಟೆಕ್ಸ್ ಅಂತ ಇರುವಂತಹ ವಿಶೇಷ ರಚನೆ ಕಂಡುಬರುವಂತಹದ್ದು. ಗೈಸ್, ಹಲಸಿನ ಹಣ್ಣಿನ ಬಗ್ಗೆ ಆರೋಗ್ಯ ಪ್ರಯೋಜನಗಳು ಏನು, ಯಾರಿಗೆ ಹೆಚ್ಚು ಉಪಯೋಗ ಆಗುತ್ತೆ, ಯಾರು ಮಿತವಾಗಿ ತಿನ್ನಬೇಕು, ಹಲಸಿನ ಹಣ್ಣಿನ ಬೀಜದ ಆಶ್ಚರ್ಯಕರವಾದಂತಹ ಪ್ರಯೋಜನ ಏನು, ಈ ತರಹ ತುಂಬ ಕುತೂಹಲಕಾರಿ ಇಂಟ್ರೆಸ್ಟಿಂಗ್ ವಿಷಯಗಳು ಇವೆ. ಇವುಗಳನ್ನು ನಿಮಗೆ ತಿಳ್ಕೋಬೇಕು ಅನ್ನೋದು ನಿಮಗೆ ಇಷ್ಟ ಇದ್ದರೆ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಅಭಿಪ್ರಾಯ ಮತ್ತು ಬೆಂಬಲ ಸಿಕ್ಕರೆ ಮುಂದಿನ ವಿಡಿಯೋವನ್ನು ಖಂಡಿತ ತರ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.